ಕೋಳಿ ಮೊಟ್ಟೆ ಕಷಾಯ. ಯಾವೆಲ್ಲ ರೈತರು ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅವ್ರಿಗೊಂದು ಉತ್ತಮವಾದಂತಹ ಗ್ರೋತ್ ಬೂಸ್ಟರ್ ಯಾವುದಪ್ಪ ಅಂತಂದರೆ ಅದು ಕೋಳಿ ಮೊಟ್ಟೆ ಕಷಾಯ. ಈ ಕೋಳಿ ಮೊಟ್ಟೆ ಕಷಾಯ ಮಾಡಲಿಕ್ಕೆ ಬೇಕಾದಂಥ ವಸ್ತುಗಳು, ಮೊದಲನೇದು ಕೋಳಿ ಮೊಟ್ಟೆಗಳು ಎಷ್ಟು ಪ್ರಮಾಣದಲ್ಲಿ ಅಂತಂದರೆ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ. ಅದೇ ರೀತಿಯಾಗಿ ನಿಂಬೆ ಹಣ್ಣುಗಳು ಬೇಕು. ನಿಂಬೆ ಹಣ್ಣುಗಳು ಎಷ್ಟಪ್ಪ ಅಂತಂದರೆ ಈ ಕೋಳಿ ಮೊಟ್ಟೆಗಳನ್ನು ನೀವು ತೆಗೆದುಕೊಂಡಿರ್ತೀರೋ ಅವು ಸಂಪೂರ್ಣವಾಗಿ ನಿಂಬೆಹಣ್ಣಿನ ರಸದಲ್ಲಿ ಮುಳುಗಬೇಕು. ಆದಷ್ಟು ಪ್ರಮಾಣದ ನಿಂಬೆಹಣ್ಣುಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಇದನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಅಂತಂದರೆ, ಮೊದಲನೇದಾಗಿ ಈ ರೀತಿಯಾಗಿರ್ತಕ್ಕಂಥ ಡಬ್ಬಿ ಒಂದರಲ್ಲಿ ಕೋಳಿ ಮೊಟ್ಟೆಗಳನ್ನು ಹೊಡೆದು ಹಾಕೊಳ್ಬೇಕು. ನಾನು ಇದರಲ್ಲಿ ಒಂದು 10 ಮೊಟ್ಟೆಗಳನ್ನು ಹೊಡೆದು ಹಾಕಿಕೊಂಡಿದ್ದೀನಿ. ಇದರಲ್ಲಿ ನಿಂಬೆಹಣ್ಣುಗಳನ್ನು ಮಿಶ್ರಣ ಮಾಡಬೇಕು. ನಿಂಬೆಹಣ್ಣುಗಳನ್ನು ಕೊಯ್ದುಕೊಂಡು ಈ ರೀತಿಯಾಗಿ ರಸಗಳನ್ನು ಅದರಲ್ಲಿ ಸಂಪೂರ್ಣವಾಗಿ ಸೇರಿಸಬೇಕು. ಈಗ ಸಂಪೂರ್ಣವಾಗಿ ನಿಂಬೆಹಣ್ಣಿನ ರಸವನ್ನು ಇದರಲ್ಲಿ ಹಾಕಿಕೊಂಡಿದ್ದೀನಿ. ಯಾವ ರೀತಿಯಪ್ಪ ಅಂತಂದರೆ, ಏನು ಕೋಳಿ ಮೊಟ್ಟೆಗಳ ಇರ್ತಾವೋ ಆ ಕೋಳಿ ಮೊಟ್ಟೆಗಳು ಸಂಪೂರ್ಣವಾಗಿ ನಿಂಬೆ ರಸದಲ್ಲಿ ಮುಳುಗಬೇಕು. ಅಷ್ಟರವರೆಗೆ ನಿಂಬೆಹಣ್ಣುಗಳನ್ನು ರಸವನ್ನು ಇದರಲ್ಲಿ ಹಾಕಿಕೊಳ್ಬೇಕು. ನೀವೇನಾದರೂ ಹೆಚ್ಚಿನ ಕೋಳಿ ಮೊಟ್ಟೆಗಳನ್ನು ಬಳಸ್ತಾ ಇದ್ದರೆ ನಿಮಗೆ ಹೆಚ್ಚಿನ ರಸ ಅಗತ್ಯವಾಗ್ತದೆ. ಆನಂತರ ಈ ಡಬ್ಬಿ ಏನಿದೋ ಈ ಡಬ್ಬಿಗೆ ಮುಚ್ಚಳದಿಂದ ಮುಚ್ಚಬೇಕು. ಮುಚ್ಚಿದ ನಂತರ ಈ ಮೇಲ್ಗಡೆ ಇರತಕ್ಕಂಥ ಡಬ್ಬಿಯ ಮುಚ್ಚಳಕ್ಕೆ ಸಣ್ಣ ಸಣ್ಣ 3-4 ಚೂಜಿ ಅಥವಾ ಡಬ್ಬಣದಿಂದ ರಂಧ್ರಗಳನ್ನು ಮಾಡ್ಕೊಳ್ಬೇಕು. ಅಂದರೆ ಇದರಲ್ಲಿ ಏನು ಹೆಚ್ಚಾಗಿರ್ತದೋ ಗಾಳಿ, ಆ ಗಾಳಿ ಈ ರಂಧ್ರಗಳ ಮೂಲಕ ಹೊರಗಡೆ ಬರುತ್ತದೆ. ಆನಂತರ 7 ದಿನದವರೆಗೆ ಯಾವುದೇ ಪ್ರಾಣಿಗಳು ಬಾರದಿರತಕ್ಕಂತಹ ಸ್ಥಳದಲ್ಲಿ ಈ ಡಬ್ಬಿಯನ್ನು ಇಟ್ಟ ನಂತರ 7 ದಿನಗಳ ನಂತರ ಈ ಕೋಳಿ ಮೊಟ್ಟೆ ಕಷಾಯ ನಾವು ಗಿಡಗಳಿಗೆ ಬಳಸಬಹುದು. ಯಾವ ರೀತಿ ಯಾವ ಅನುಪಾತದಲ್ಲಿ ಬಳಸಬೇಕು ಅಪ್ಪ ಅಂತಂದರೆ, 1 ಲೀಟರ್ ನೀರಿಗೆ 4ರಿಂದ 5 ml ನಷ್ಟು ಕೋಳಿ ಮೊಟ್ಟೆ ಕಷಾಯವನ್ನು ಸೇರಿಸಿ ಬೆಳೆಗಳಿಗೆ ಸಿಂಪಡಿಸಬಹುದು. ಅಥವಾ ನಮ್ಮ ಹತ್ರ ಏನಾದರೂ 15ರಿಂದ 16 ಲೀಟರ್ನ ಸ್ಪ್ರೇಯರ್ ಏನಾದರೂ ಇದ್ದರೆ ಆ ಸ್ಪ್ರೇಯರ್ಗೆ 16 ಲೀಟರ್ ನೀರಿಗೆ 50ರಿಂದ 60 ml ನಷ್ಟು ಕೋಳಿ ಮೊಟ್ಟೆ ಕಷಾಯವನ್ನು ಸೇರಿಸಿ ಗಿಡಗಳಿಗೆ ಸ್ಪ್ರೇ ಮಾಡಬಹುದು. ಅದೇ ರೀತಿಯಾಗಿ ಇದರ ಫಲಿತಾಂಶ ನೋಡುವುದಾದರೆ, ಈ ಕೋಳಿ ಮೊಟ್ಟೆ ಕಷಾಯ ಯಾವ ಗಿಡಗಳಿಗೆ ಸಿಂಪಡಣೆ ಮಾಡ್ತೀವೋ ಆ ಗಿಡದ ಬೆಳವಣಿಗೆ ಹೆಚ್ಚಾಗುತ್ತೆ. ಅದೇ ರೀತಿಯಾಗಿ ಏನು ಹೂಗಳಾಗ್ತವೋ ಗಿಡದ ಹೂಗಳು, ಅದರ ಪ್ರಮಾಣ ಹೆಚ್ಚಾಗುತ್ತೆ. ಅದೇ ರೀತಿಯಾಗಿ ಅನುಭವಸ್ಥ ರೈತರು ಹೇಳೋ ಪ್ರಕಾರ ಇದನ್ನು ಬಳಸಿದಂತಹ ರೈತರು ಏನು ಗಿಡಗಳಿಗೆ ರೋಗಗಳು ಬರುತ್ತೋ ಮತ್ತು ಕೀಟಗಳ ಬಾಧೆ ಏನು ಇರುತ್ತೋ ಈ ಕೋಳಿ ಮೊಟ್ಟೆ ಕಷಾಯ ಅದನ್ನು ಸಹ ತಡೆಗಟ್ಟುತ್ತದೆ ಅಂತೇಳಿ ಅನುಭವಸ್ಥ ರೈತರು ಹೇಳ್ತಾರೆ. ಈ ಕೋಳಿ ಮೊಟ್ಟೆ ಕಷಾಯವನ್ನ ಕೇವಲ ಕೋಳಿ ಮೊಟ್ಟೆ ಮತ್ತು ನಿಂಬೆಹಣ್ಣಿನಿಂದ ಮಾತ್ರವಲ್ಲದೆ ಕೋಳಿ ಮೊಟ್ಟೆ ಹಾಗೂ ಅಡಿಗೆ ಎಣ್ಣೆಯಿಂದಲೂ ಸಹ ಮಾಡಬಹುದು. ಕೋಳಿ ಮೊಟ್ಟೆ ಹಾಗೂ ಸಾವಯವ ಬೆಲ್ಲದಿಂದಲೂ ಸಹ ಸಿದ್ಧ ಮಾಡಬಹುದು. ಈ ಕೋಳಿ ಮೊಟ್ಟೆ ರಸವನ್ನು ಸಿದ್ಧ ಮಾಡಿದ ನಂತರ ಒಂದು 3ರಿಂದ 4 ತಿಂಗಳ ಒಳಗೆ ಇದನ್ನು ಬಳಸಿದರೆ ಉತ್ತಮವಾದಂತಹ ಫಲಿತಾಂಶ ಕೊಡುತ್ತದೆ ಅಂತ ಹೇಳ್ಬೋದು.